ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವ್ ಯಾಕೆ ಏನೂ ಮಾತಾಡ್ತಿಲ್ಲ? ಹೇಳು. ನಿಮಗ್ ನೆನಪಿದ್ಯಾ, ನೀವ್ ಇಲ್ಲಿಗೆ ಬಂದಾಗೆಲ್ಲ ನಂಗೊಂದು ರೋಸ್ ಕೊಡಿಸ್ತಾ ಇದ್ರಿ. ನಾ ಅದನ್ನ 4 ದಿನ ಆದ್ರೂ ತೆಗಿತಾ ಇರಲಿಲ್ಲ. ಅಮ್ಮ ಬೈಯೋರು, ಯಾಕೆ ಅದೇ ಹೂನ ಪದೇ ಪದೇ ಮುಡಿತಿದ್ಯಾ ಅಂತ. ಆದ್ರೂ ನಂಗೆ ಅದನ್ನ ಬಿಸಾಕಕ್ ಮನ್ಸೇ ಬರ್ತಿರ್ಲಿಲ್ಲ. ಯಾಕಂದ್ರೆ ಅದನ್ನ ನೀವು ಕೊಡ್ಸಿದಲ್ವಾ, ನಂಗೆ ತುಂಬಾ ಸ್ಪೆಷಲ್ ಆಗಿರ್ತಿತ್ತು. ನಿನಗೆ ಹೂ ಕೊಡ್ಸೋದು ಅಂದ್ರೆ ನನಗೊಂಥರ ಖುಷಿ ಊರ್ಮಿಳ. ನೀನು ಹೂ ಮುಡ್ಕೊಂಡು ನನ್ನ ಎದುರಿಗೆ ಬರ್ತಾ ಇದ್ರೆ ಊರ್ಮಿ. ಸುಮ್ಮನಿರಿ, ಯಾಕೆ ಈಗ ಆ ಮಾತೆಲ್ಲ? ತಗೊಳಪ್ಪ, ಸುಮ್ಮನೆ ಕೂತಿದ್ದೋ ನಾನು. ರೀ, ಸುಮ್ಮನೆ ಕೂತಿದ್ರೆ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿ ಮಾತಾಡಿಸ್ದವಳು ನೀನು. ಈಗ ನೋಡಿದ್ರೆ ಸುಮ್ಮನೆ ಇರಿ ಅಂತ ಇದೆಯಾ. ಈ ಹೆಂಗಸರನ್ನ ಅರ್ಥ ಮಾಡ್ಕೊಳ್ಳೋದೇ ಆಗ್ತಾ ಇಲ್ವಲ್ಲಪ್ಪ ನನಗೆ. ಈಗೇನು ಹೋಗ್ಬೇಕು ತಾನೆ ನಿಂಗೆ? ಲೋ ಚೋಟು, ಏನೋ ನಾನು ಎಂಟ್ರು ಕ್ಯಾರೆಕ್ಟ್ರು ಈ ಲೆವೆಲಿಗೆ ಚೇಂಜ್ ಆಗ್ಬಿಟ್ಟೈತೆ. ಬಟ್ಟೆನ ಈ ರೇಂಜಿಗೆ ಹೋಗಿತ್ತವಳಲ್ಲೋ, ಏನಾಯ್ತು ಅವಳಿಗೆ? ಯಾಕೋ ಬಾಬಯ್ಯ, ಅದಕ್ಕೆ ನಾವು 3 ಚೇಟ್ ಆಗ್ಬಿಟ್ಟವ್ರೆ ಅನ್ಸುತ್ತೆ. ನೋಡ್ಬೇಕಾದ್ರೆ ಎಲ್ಲ ಆ್ಯಂಗಲಿಂದನೂ ಅದಕ್ಕೆ ನಮ್ಮ 3 ಹೆಂಗಸ್ರ ಥರ ಕಾಣ್ತಾ ಇಲ್ವಾ? ಬಾಬಯ್ಯ ಹೊಡೆದಲ್ಲ ಜಾಕ್ಪಟ್ಟು ಸೂಪರ್, ನಿಂಗೆ ಎತ್ಬಿಟ್ಟೆ. ಹಂಗಂತ್ಯಾ? ಹಂಗೆ ಅಂದಿದ್ದು ನೋಡು. ಈ ಹುಡುಗರು ಎಲ್ಲಿ ಹೋದ್ರು? ಕ್ಯಾಮ್ರಾ ಹಿಡ್ಕೊಂಡು ನನ್ನನ್ನು ಶೂಟ್ ಮಾಡೋದು ಬಿಟ್ಟು ಎಲ್ಲಿ ಹಾಳಾಗಿ ಹೋಗಿದ್ದಾರೋ. ಮಾವಂಗೆ ಅವ್ರು ತೋರಿಸೋ ನನ್ನ ವಿಡಿಯೋದಲ್ಲಿ ನಾನು ಎಂಥ ಒಳ್ಳೆ ಸೊಸೆ ಅಂತ ಅನ್ಸ್ಕೋಬೇಕು. ಮಾವನ ಕೈಲಿ ಬೇಷ್ ಅನ್ಸ್ಕೊಂಡ್ರೆ ಬಾಲನ್ ಕೋಟೆಗೆ ಎಂಟ್ರಿ ಸಿಕ್ಕಂಗೆ. ಸೂಪರ್ ದಿವ್ಯಾ, ಮಾಡು ಮಾಡು, ಚೆನ್ನಾಗಿ ಕೆಲಸ ಮಾಡು. ಆಹಾ, ಎಂತ ಹಾಡು! ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ, ಪಾತಾಳ ಕೆಳಗೆ ಇಟ್ಟನೋ, ಕುಂಬಳಕಾಯಿನಲ್ಲಿ ಇಟ್ಟನೋ ನಮ್ಮ ಶಿವ, ಬೆಳ್ಳಿಕಾಯಿ ಗಿಡದಲ್ಲಿಟ್ಟನೋ. ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನೋ. ಏನು ಮಾಡ್ತಿದ್ಯಾ? ಹಾಡು ಹೇಳ್ತಾ ಇದ್ದೀನಕ್ಕ. ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನೋ. ಯಾರು ಹೊರಡೋದಿಲ್ಲ, ಕತ್ತೆ ತರ ಕಿರ್ಚ್ತಾ ಇದ್ಯಾ? ಏನಕ್ಕ ನೀವು ಮ್ಯೂಸಿಕ್ ಸೆನ್ಸೇ ಇಲ್ಲ ನಿಮ್ಗೆ? ಅದು ಸರಿ ಅನ್ನೋ. ನಿಮ್ಗೂ ಇಲ್ಲ. ನನಗ್ ಸೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಹಾಡು ಆಡ್ಬೇಡ. ಇಲ್ಲ ಆಡ್ಬಾರ್ದಾ? ಟೆರೆಸ್ ಮೇಲೆ ಹೋಗಾಡ್ಲಾ? ಬೇಡ, ನನಗೆ ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ. ಕೆಲಸನಾ? ಏನು ಕೆಲಸ? ನಿನ್ನೆ ರಾತ್ರಿ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಮಾಡಿರೋ ಅರೇಂಜ್ಮೆಂಟ್ಸ್ ಎಲ್ಲ ಹಾಗೆ ಇದೆ. ಅಯ್ಯೋ ಸಾರಿ ಅಕ್ಕ, 5 ನಿಮಿಷ ಟೈಮ್ ಕೊಟ್ರೆ ಎಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೀನಿ. ಈಗಲೇ ತೆಗೆದ್ಬಿಡ್ತೀನಿ. ತೆಗೆಯೋದು ಬೇಡ. ತೆಗಿಯೋದು ಬೇಡವಾ? ಬೇಡ ಅಂತ ಒಮ್ಮೆ ಹೇಳಿದ್ರೆ ಕೇಳಿಸಲ್ವಾ? ನೋಡು, ಇವತ್ತು ರಾತ್ರಿ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ನ ನಿನ್ನೆಗಿಂತ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಸೊ ಡೆಕೋರೇಷನ್ಸ್ನ ನೀನು ತೆಗಿಯೋ ಅವಶ್ಯಕತೆ ಇಲ್ಲ. ಆನಿವರ್ಸರಿ ಸೆಲೆಬ್ರೇಷನ್ ನೆನ್ನೆನೇ ಆಯ್ತಲ್ಲ, ಮತ್ತೆ ಇವತ್ತು ಯಾಕೆ? ಅದೆಲ್ಲ ನಿನಗೆ ಯಾಕೆ?
ಸುಮ್ಮನೆ ಹೇಳ್ದಷ್ಟು ಮಾಡು. ಅಲ್ಲ ಮತ್ತೆ ಅಕ್ಕ ಬಂಡು ಏನಾದರೂ ಬೈದ್ರೆ ಅಂತ. ಬೈಯೋದಕ್ಕೆ ಅವಳು ಯಾರು? ಇವತ್ತು ನಮ್ಮ ಅಪ್ಪ ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಅವ್ರ ಮುಂದೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಷನನ್ನು ನಾನು ಸೆಲೆಬ್ರೇಟ್ ಮಾಡಬೇಕು. ಆ ಸ್ಲಮ್ ಸತ್ಯ ಮಾಡಿರೋದಕ್ಕಿಂತ ಇನ್ನೂ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡಬೇಕು. ಅಲ್ಲ ಅಕ್ಕ ಬಂಡು ಜೊತೆ ನಿಮ್ಗೇನು ಕಾಂಪಿಟೇಷನ್ನು ಅಂತ. ಅಲ್ಲ ಅವರೆಲ್ಲಿ ನೀವೆಲ್ಲಿ, ನಿಮ್ಮ ರೇಂಜೇ ಬೇರೆ. ಐ ನೋ, ನನ್ನ ರೇಂಜ್ಗೆ ಆ ಸತ್ಯ ಯಾವತ್ತಿದ್ರೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಸತ್ಯ ಏನೇ ಇದ್ರೂ ಹೊರಗೆ ನೋಡು ಅಷ್ಟೆ. ಅವಳು ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾಳೆ ಅಂತಂದರೆ ಇನ್ನು ನಾನು ಈ ಮನೆ ಮಗಳು, ನಾನು ಅವಳ ಜೊತೆ ಕಾಂಪೀಟ್ ಮಾಡಲೇಬೇಕಲ್ವಾ? ನನ್ನ ರೇಂಜ್ ಏನು ಅನ್ನೋದನ್ನು ಅವಳಿಗೆ ತೋರಿಸ್ಲೇಬೇಕು. ಅದಕ್ಕೆ ಜಾಸ್ತಿ ಪ್ರಶ್ನೆ ಮಾಡಬೇಡ, ಸುಮ್ಮನೆ ಹೇಳಿದಷ್ಟು ಮಾಡು ಅಷ್ಟೇ. ಸರಿ ಅಕ್ಕ, ಆದರೂ ನಿಮ್ಮ ಸ್ಟೇಟ್ಮೆಂಟಲ್ಲಿ ಒಂದು ಸ್ಮಾಲ್ ಕರೆಕ್ಷನ್. ನೀವು ಈ ಮನೆ ಮಗಳೇ, ಡೌಟೇ ಇಲ್ಲ. ಆದರೆ ಅಕ್ಕ ಬಂಡು ಹೊರ್ಗಿನವ್ರಲ್ಲ ಅಲ್ವಾ? ಈ ಮನೆ ಸೊಸೆ. ಲೆಕ್ಕಾಚಾರದ ಪ್ರಕಾರ ಅಕ್ಕ ಬಂಡು ರೇಂಜು ಒಂದು ಕೈ ಮೇಲೆ ನಿಮಗಿಂತ. ಸರಿ ಬಿಡಿ, ನಮ್ಮ ಮಾತು ಯಾರು ಕೇಳ್ತಾರೆ? ಸುಹಾಸ್, ರಾತ್ರಿಗೆಲ್ಲ ವ್ಯವಸ್ಥೆ ಆಗಿದೆಯಾ? ಡಾರ್ಲಿಂಗು, ನೀನು ಹೇಳಿದ್ದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇವತ್ತು ರಾತ್ರಿ ಪಾರ್ಟಿಲಿ ರಾಮ್ ರಸದ್ದೇ ಕಾರ್ಬಾರ್. ನೀನು ನೋಡ್ತಿರು ಇವ್ರನ್ನೆಲ್ಲ ಹೇಗೆ ಕುಣಿಸ್ತೀನಿ ಅಂತ. ಏನಮ್ಮ ಚೆನ್ನಾಗಿದ್ದೀರಾ? ಯಾರು ಗೊತ್ತಾಗ್ಲಿಲ್ವಲ್ಲ. ಈಗ ನೋಡಿ. ಓ ಲಕ್ಷ್ಮಣಣ್ಣ, ಏನ್ ಇಷ್ಟು ವರ್ಷ ಆದ್ಮೇಲೆ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹೂ ಕೊಡಿ. ತಗೊಳ್ಳಿ. ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಇಂದು, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ. ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಎಂದು, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ. ಥ್ಯಾಂಕ್ ಯು. 1 minute.
ತಿರುಗು. ಯಾಕೆ ಹೂ ಮುಡ್ಸೋಕೆ? ರೀ ಏನ್ರಿ? ಎಲ್ಲ ಹೂ ಮುಡಿಸ್ತೀರಾ? ಇಲ್ಲೇ ನಾನೇನು ಪಕ್ಕದ ಮನೆಯಲ್ಲ ಮುಡಿಸ್ತಾ ಇದ್ದೀನಿ, ನನ್ನ ಹೆಂಡತಿ ಮುಡಿಸ್ತಾ ಇದ್ದೀನಿ. ಏನಮ್ಮ, ತನ್ನ ಗಂಡ ತನ್ನ ಹೆಂಡತಿ ಹೂ ಮುಡ್ಸೋದು ತಪ್ಪ? ಹೇ ತಪ್ಪೇನಿಲ್ಲ ಬಿಡಿ. ಮುಡ್ಸ್ಕೊಳ್ಳಿ ಅಮ್ಮ. ಗಂಡ ಅಷ್ಟೊಂದು ಪ್ರೀತಿಯಿಂದ ಮುಡಿಸ್ತಾ ಇದ್ದಾರೆ. ಅಷ್ಟು ಪ್ರೀತಿಯಿಂದ ನಾನು ಕೇಳ್ತಾ ಇದ್ದೀನಿ. ಅತ್ತೆ ಆಯ್ತು ನಿಮ್ದು. ನೋಡಿದ್ಯಾ ಚಿಕ್ಕ ಮಾವನ? ಅವ್ರೆಷ್ಟು ರೊಮ್ಯಾಂಟಿಕ್. ನೋಡ್ತಾನೆ ಇದೀನಿ. ಭಲೇ ಇದ್ದ ಚಿಕ್ಕಪ್ಪ. ನೀನು ಇದೆಯಾ ವೇಸ್ಟ್. ಏಯ್, ಅವರು ನನಗೇನು ಕಂಪೇರ್ ಮಾಡ್ತಾ ಇದೆಯಾ? ಅವ್ರಾಗ ಅವರೇ ಏನು ಮಾಡಲ್ಲ, ಆದ್ರೆ ಐಡಿಯಾ ಕೊಟ್ರೆ ಚೆನ್ನಾಗೇ ಎಕ್ಸಿಕ್ಯೂಟ್ ಮಾಡ್ತಾರೆ. ಇವತ್ತು ಪೂರ್ತಿ ಹೆಂಡತಿ ಜೊತೆ ಎಷ್ಟು ಜಾಲಿ ಆಗಿದ್ದಾರೆ. ನೀನು ಇದೆಯಾ ಬಂಡೆ ಕಲ್ಲು, ಏನು ಅರ್ಥ ಆಗಲ್ಲ. ಏಯ್, ಇವಾಗ ನನ್ಗೇನಕ್ಕೆ ಬೈತಾ ಇದೆಯಾ? ನಿನಗ್ ಬೈದ ಇನ್ನೇನು, ಬೀದಿಲ್ ಹೋಗೋ ದಾಸ ಹೆಂಗ್ ಬೈಲಾ? ನೋಡು, ಸುಮ್ನೆ ಬೈತಾ ಇದ್ರೆ ನಾನ್ ಸುಮ್ನೆ ಇರಲ್ಲ. ಬೈತಾ ಇರೋದಲ್ಲ ಅಮೂಲ್ ಬೇಬಿ, ಅದು ನೀನು ಚಿಕ್ಕಪ್ಪನ ತರಾನೇ ರೊಮ್ಯಾಂಟಿಕ್ ಆಗಿರು ಅಂತ ಹೇಳ್ತಾ ಇರೋದು. ಅದು ಬಾಯ್ ಬಿಟ್ಟೆ ಹೇಳ್ಬೇಕಾ? ಚಿಕ್ಕಪ್ಪನ ಬಗ್ಗೆ ನಮಗೆ ಗೊತ್ತಿಲ್ವಾ? 3 ಹೊತ್ತು ಆಫೀಸು ಕೆಲಸ ಅಂತ ಬಿಸಿ ಇರ್ತಾರೆ. ಇವತ್ತೇ ಚಿಕ್ಕಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಅಟ್ಲೀಸ್ಟ್ ಇವತ್ತಾದ್ರೂ ಇದಾರಲ್ಲ. ನೀನ್ ಯಾವತ್ತಾದ್ರೂ ನನ್ನ ಜೊತೆ ಆ ರೀತಿ ಇದೆಯಾ? ಹಲೋ, ಕನ್ಸ್ ಕಾಣಕ್ಕೂ ಒಂದು ಲಿಮಿಟ್ ಇರುತ್ತೆ. ನಿನ್ ಜೊತೆ ನಾನು ಯಾಕೆ ಆ ಥರ ಇರಲಿ? ಹೋಗ್ಲಿ ಬಿಡು, ಕೋಣನ್ ಮುಂದೆ ಕಿನ್ನರಿ ಬಾರಿಸಿದ್ರೆ ಏನ್ ಯೂಸ್? ವಾಟ್ ಡಿಡ್ ಯು ಸೇ? ಮೀ ಕೋಣ? ಹ್ಞೂ, ಕೋಣನೇ. ಕೋಣ ಅಂದೆ ಇನ್ನೇನು ಜಾಣ ಅನ್ನೋದಕ್ಕಾಗತ್ತಾ? ಚಿಕ್ಕತ್ತೆ ಅಷ್ಟು ರೊಮ್ಯಾಂಟಿಕ್ ಗಂಡನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದಾರೆ. ನೀನು ಇದೆಯಾ ದಂಡಕ್ಕೆ. ಹಲೋ, ರೊಮ್ಯಾನ್ಸ್ ಬಗ್ಗೆ ಎಲ್ಲ ನೀನು ಕೆದಕ್ ಬೇಡಮ್ಮ. ರೊಮ್ಯಾನ್ಸು ನಮಗೆ ಬ್ಲಡ್ಡಲ್ಲೇ ಬಂದಿದೆ. ನೀನು ರೊಮ್ಯಾನ್ಸು, ಅದು ನಿನ್ ಬ್ಲಡ್ಡಲ್ಲೇ ಬಂದಿದೆ. ಏಯ್, ಯಾಕೆ ನಗ್ತಾ ಇದೆಯಾ? ಡೌಟಾ ನಿನಗೆ? ಡೌಟೆ. ನೀನ್ ರೊಮ್ಯಾಂಟಿಕ್ ಹೌದು ಅಲ್ವೋ ಅಂತ ಸರ್ಟಿಫಿಕೇಟ್ ಕೊಡ್ಬೇಕಾದವಳು ನಿನ್ ಹೆಂಡತಿ ಅಂದ್ರೆ ನಾನು. ನನಗಂತೂ ನಿನ್ ರೊಮ್ಯಾನ್ಸ್ ಬಗ್ಗೆ ಪರಿಚಯನೇ ಇಲ್ಲಪ್ಪ. ಬೇಡ ಸತ್ಯ, ನಾನು ತುಂಬಾ ಕೆಣಕ್ತಾ ಇದೆಯಾ? ಅಯ್ಯೋ ಇಲ್ಲಪ್ಪ, ನಾನು ಹೇಳ್ತಾ ಇದ್ದೀನಿ. ಅಂದ್ರೇನು? ಚಿಕ್ಕಪ್ಪ ರೊಮ್ಯಾಂಟಿಕ್ಕು, ನಾನಲ್ಲ ಅಂತನಾ? 100% ಸತ್ಯ. ಇವಾಗೇನು, ನಾನು ರೊಮ್ಯಾಂಟಿಕ್ ಹೌದು ಅಲ್ವೋ ಅಂತ ಗೊತ್ತಾಗ್ಬೇಕು ಅಷ್ಟೇ ಅಲ್ವಾ? ಯಾಕೆ? ಇಲ್ಲ ಪರವಾಗಿಲ್ಲ. ಎಲ್ಲಿಗೆ ಬಾ ಅಂತ ಹೇಳ್ದೆ ಅಲ್ವಾ? ಎಲ್ಲಿಗೆ ಅಮೂಲ್ ಬೇಬಿ? ಪರವಾಗಿಲ್ಲ. ಅಮೂಲ್ ಬೇಬಿ ಸುಮ್ಮನೆ ಬಾ. ಆಂಟಿ, ಒಂದು ಮಾಳ ಹೂ ಕೊಡಿ. ತಿರ್ಗು. ಯಾಕೆ? ತಿರ್ಗು ಅಂದೆ. ಅಲ್ಲ ಅಮೂಲ್ ಬೇಬಿ, ನೀನೇ ಅಲ್ವಾ ಹೇಳಿದ್ದು ಹೂ ಮುಡಿಸಿದ್ರೆ ರೊಮ್ಯಾಂಟಿಕ್ ಅಂತ? ಅದಕ್ಕೆ ಮುಡಿಸ್ತೀನಿ, ತಿರ್ಗು. ಜುಟ್ಟಿಲ್ದೆ ಹೂ ಹೇಗೆ ಮುಡ್ಸೋದು?
ಹೇಗೆ ಅಂದ್ರೆ ನೀನೇ ತಾನೇ ಹೂ ಮುಡಿಸ್ತೀನಿ ಅಂದವನು. ನನ್ ಕೆಣ್ಕಿದ್ ನೀನೇ ಅಲ್ವಾ? ರೊಮ್ಯಾಂಟಿಕ್ ಅಲ್ಲ ಅದು ಇದು ಅಂತೆಲ್ಲ. ರೊಮ್ಯಾಂಟಿಕ್ ಅಲ್ಲ ಅಂದೆ, ಹೂ ಮುಡ್ಸೋ ಅನ್ನ ನಾನು. ಚಿಕ್ಕಪ್ಪ ಹೂ ಮುಡ್ಸಿದ್ ನೋಡಿತಾನೆ ನೀನ್ ಇದೆಲ್ಲ ಹೇಳಿದ್ದು. ಸೊ ಚಿಕ್ಕ ಮಾವ ಮಾಡ್ದಂಗ್ ಮಾಡಿದ್ರೆ ನೀನ್ ರೊಮ್ಯಾಂಟಿಕ್ ಅಂತ ಪ್ರೂವ್ ಆಗುತ್ತಾ? ಇವಾಗ ಮಾತಿಗೆ ಮಾತು ಕೊಡ್ಬೇಡ. ಈ ಹೂವನ್ ಏನ್ ಮಾಡ್ಲಿ ಅದನ್ನ ಹೇಳು. ನನಗೇನ್ ಗೊತ್ತು? ನೋಡ್ದ್ಯಾ ಎಷ್ಟು ಕೋಪ್ ತೋರಿಸ್ತ್ಯಾ? ನೀನ್ ಈ ಅವತಾರಕ್ಕೆ ಹುಡುಗರ ತರ ಕ್ಯಾಪ್ ಹಾಕ್ಬೋದು, ಹುಡುಗಿರ್ ತರ ಹೂ ಮುಡ್ಸಕ್ ಆಗಲ್ಲ. ಏನು ಆ ಗುರಾಯಿಸ್ತಾ ಇದ್ಯಾ? ಆ ಕಣ್ಬಿಟ್ಕೊಂಡು ನೋಡಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ನಾನು ಅವಾಗಲೇ ಹೇಳ್ದಂಗೆ ನಾವಿಬ್ಬರು ಮಾತ್ರ ಮಿಸ್ ಮ್ಯಾಚ್ ಅಲ್ಲ, ನೀನೇ ದೊಡ್ಡ ಮಿಸ್ ಮ್ಯಾಚು. ಒಂದಂತೂ ಸತ್ಯ, ವಿ ಆರ್ ನಾಟ್ ಮೇಡ್ ಫಾರ್ ಈಚ್ ಅದರ್. ಹಲೋ, ಹೂ ತಗೊಳ್ಳೋದು ನಿನ್ನ ಐಡಿಯಾ, ನನ್ನ ಐಡಿಯಾ ಅಲ್ಲ. ನನಗೆ ಯಾಕೆ ಬೈತಿದ್ಯಾ? ನಂದಿ ಹಿಲ್ಸಿಗೆ ಬಂದಿದ್ಯಾ, ಎಷ್ಟು ರೊಮ್ಯಾಂಟಿಕ್ ಜಾಗ. ರೊಮ್ಯಾಂಟಿಕ್ ಆಗಿರೋದು ಬಿಟ್ಟು ನನ್ನ ಜೊತೆ ಜಗಳ ಕಾಯ್ತಿದ್ಯಾ. ಮತ್ತಿನ್ನೇನು ಮಾಡಲಿ? ಮುದ್ದು ಮಾಡ್ಲಾ? ಮಾಡು. ದಿಸ್ ಇಸ್ ಟೂ ಮಚ್. ಏನಪ್ಪ ನೀನು ಇಲ್ಲೆಲ್ಲ ನಿಲ್ಸ್ಕೊಂಡು ಹೆಂಡ್ತಿನ ಬೈತಿಯಲ್ಲ? ಜಡೆ ಇಲ್ಲ ಅಂದ್ರೇನು, ಹೂ ಮುಡ್ಸಕ್ಕಾಗಲ್ವಾ? ಜಡೆ ಇಲ್ಲದೆ ಹೇಗಂಟಿ ಹೂ ಮುಡ್ಸೋದು? ಏನಪ್ಪ ನೀನು, ಹೂ ಮುಡ್ಸೋಕ್ಕೆ ಮನ್ಸಿದ್ರೆ ಸಾಕು, ಜಡೆ ಅಲ್ಲ. ನಾನು ದೇವ್ರಿಗೆ ಮುಡಿ ಕೊಟ್ಟಿದ್ದೆ, ನನಗೂ ಇವಳಷ್ಟೇ ಕೂದ್ಲಿತ್ತು. ಆದರೂ ನನ್ನ ಗಂಡ ದಿನಾ ಹೂ ಮುಡಿಸ್ತಿದ್ದ. ಹೆಂಡತಿ ಮೇಲೆ ಪ್ರೀತಿ ಮನ್ಸಿರ್ಬೇಕಪ್ಪ. ಕಾಟಾಚಾರಕ್ಕೆ ಹೂ ತಗೊಂಡ್ರೆ ಹೀಗೆ ಕಾರಣಗಳು ಉಟ್ಕೊಳ್ತಾನೆ ಇರ್ತವೆ. ಈಗಷ್ಟೇ ಒಂದು ಜೋಡಿ ಬಂದಿತ್ತು, ಅವರೆಷ್ಟು ಚೆನ್ನಾಗಿದ್ರು ಗೊತ್ತಾ? ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇದ್ರು ಗೊತ್ತಾ? ಅವ್ರನ್ನ ನೋಡಿ ಈಗಿನವರು ನೀವು ಕಲ್ತ್ಕೋಬೇಕು. ಏ ಹುಡ್ಗ, ತಗೋ, ಇದರಲ್ಲಿ ನೀನು ಹೆಂಡತಿಗೆ ಹೂ ಮುಡ್ಸು. ಥ್ಯಾಂಕ್ಸ್ ಆಂಟಿ. ಸಮಾಧಾನ ಆಯ್ತಾ? ನಂದಿರ್ಲಿ, ನಿನಗೆ ಸಮಾಧಾನನಾ? ಹೂ ಮುಡ್ಸೋದಕ್ಕೆ ಒದ್ದಾಡ್ತಾ ಇದ್ದಲ್ಲ. ಥ್ಯಾಂಕ್ಸ್ ಆಂಟಿ. ನೋಡಮ್ಮ ಹುಡುಗಿ, ನಿನ್ನ ಗಂಡನ್ನ ನೀನೇ ದಾರಿಗೆ ತಂದ್ಕೋಬೇಕು. ಹೀಗೆಲ್ಲ ಬೀದಿಲ್ ನಿಂತು ಜಗಳ ಆಡಿದ್ರೆ ಚೆನ್ನಾಗಿರಲ್ಲಮ್ಮ. ಇಬ್ರು ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೋಡಮ್ಮ, ನಮಗೆ ಬೇಕಾದ ಸ್ವಭಾವದ ಗಂಡಾಗಲಿ ಹೆಂಡತಿ ಆಗಲಿ ನಮಗೆ ಸಿಗಲ್ಲ. ನಾವೇ ಸ್ವಲ್ಪ ಹೊಂದ್ಕೊಂಡು ಹೋಗ್ತಾ ಇರಬೇಕು. ಯಾವ ಗಂಡ ಹೆಂಡ್ತಿನೂ ಒಂದೇ ಥರ ಯೋಚನೆ ಮಾಡಲ್ಲಮ್ಮ. ವಿರುದ್ಧ ಸ್ವಭಾವದವ್ರನ್ನೇ ದೇವರು ಗಂಡ ಹೆಂಡತಿ ಮಾಡಿರ್ತಾನೆ. ಇಬ್ರು ಒಂದೇ ತರ ಇದ್ರೆ ಸಂಸಾರ 3 ದಿನನೂ ಬಾಳಲ್ಲ. ಅದೇ ಬೇರೆ ತರ ಇದ್ರೆ ಸಂಸಾರ ಸಾಯೋವರೆಗೂ ಬದುಕಿರುತ್ತೆ.
ನೀನೇನು ಯೋಚನೆ ಮಾಡಬೇಡ, ನೀವಿಬ್ರು 100 ಕಾಲ ಸುಖವಾಗಿ ಬಾಳ್ತೀರಾ.